ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಕಣಕ್ಕೆ ಮತ್ತೆ ಪ್ರದೀಪ್ ಈಶ್ವರ್ ಅವರು ಎಂಟ್ರಿ ಆಗಿದ್ದಾರೆ. ಮೊನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಒಂದು ಮೆರವಣಿಗೆಯನ್ನು ಮಾಡಿದರು BJP ಕಚೇರಿ ಆವರಣದಲ್ಲಿ. ಹೀಗಾಗಿ ಮತ್ತೆ ಇವತ್ತು ಪ್ರಚಾರ ಕಣಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು ಏನು ಅನಿಸುತ್ತೆ? ಎಲ್ಲ ಈಗ ಅದಡಿ ಸೇರಿದಂತೆ ಕೆಲವು ಕಡೆ ಭೇಟಿ ನೀಡಿದ್ದೀರಾ? ನಿನ್ನೆ ಅದಡಿ ಆ ಭಾಗದಲ್ಲೆಲ್ಲ ಆಯಿತು. ಇವತ್ತು ನಗರದ ಮೆಜಾರಿಟಿ ಮೈನಾರಿಟಿ ವಾರ್ಡ್ಸ್ ಎಲ್ಲ CM ಸಾಹೇಬ್ರ ಜೊತೆ ಕ್ಯಾನ್ವಸ್ ಇದೆ. ಸಮರ್ಥವಾಗಿದ್ದಾನೆ, ಗೆಲ್ತಾನೆ. ಕ್ರಮ ಸಂಖ್ಯೆ 3ಕ್ಕೆ ದಾವಣಗೆರೆ ದಕ್ಷಿಣದ ಜನತೆ ಆಶೀರ್ವಾದ ಮಾಡ್ತಾರೆ. ಆ ಹುಡುಗ ದಾವಣಗೆರೆನ ಅದ್ಭುತವಾಗಿ ಕಟ್ತಾನೆ ಅನ್ನೋ ಭರವಸೆ ನಮಗಿದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಮತ್ತೊಮ್ಮೆ ಸಾಬೀತು ಮಾಡ್ತೀವಿ ಸರ್. ವಿಶೇಷವಾಗಿ ಏನು ನೀವು ಬಳಸಿದ ಶಬ್ದ ಅದೇ, ಅದರ ವಿರುದ್ಧವಾಗಿ ಚುನಾವಣಾ ಆಯೋಗಕ್ಕೆ BJP ದೂರು ಕೊಟ್ಟಿರ್ತಕ್ಕಂಥದ್ದು, ಈಗಲೂ ನೀವು ಅದಕ್ಕೇನು ಬದ್ಧರ ಇದ್ದೀರಾ? ಅಲ್ಲ, ಬದ್ಧವಾಗಿರ್ತೀನಿ ಅಂತ. ಬದಲಾಗಂಗೆ ಇದ್ದಿದ್ದರೆ ಏನಕ್ಕೆ ನಾನು ಅಯೋಗ್ಯ ಮುಟ್ಟಾಳ ಅನ್ನೋದು 2 ವರ್ಷದಿಂದ ಬೈತಾ ಇದ್ದೀನಿ ಅಂತ. ಅಂದರೆ ಇವರು 2 ವರ್ಷದಿಂದ ಯಾಕೆ ರಿಯಾಕ್ಟ್ ಮಾಡಲಿಲ್ಲ? ಅವಾಗ ಅಯೋಗ್ಯರಾಗಿದ್ರಂತ, ಮುಟ್ಟಾಳರಾಗಿದ್ರಂತ. ನಾನು ನನ್ನ ವೀಡಿಯೋಸ್ ತೆಗೆದು ನೋಡಿ ಸರ್. ನಾನೊಬ್ಬ ಟೀಚರ್, ನನ್ನ ಭಾಷೆಯ ಶೈಲಿ ಇದು. ಒಬ್ಬ ದೊಡ್ಡ ಶಿಖಾಮಣಿಗಳನ್ನ ಹೆಂಗೆ ಬಯೋದು? ಅಯೋಗ್ಯ ಅಂತೀವಿ, ಮುಟ್ಟಾಳ ಅಂತೀವಿ. ಇದು ಟೀಚರ್ ಸ್ಟೈಲು. ಇದಕ್ಕೆ ಇವರು FIR ಮಾಡ್ತೀವಿ ಅಂದರೆ ಮಾಡಲಿ ಬಿಡಿ, ಫೈಟ್ ಮಾಡ್ತೀವಿ, ಅದರಲ್ಲೇನಿದೆ. ನಾನು ಅವ್ರಿಗೆ ಹೇಳೋದಿಷ್ಟೇ, 2 ವರ್ಷದಿಂದ 3 ವರ್ಷ, ಕ್ಷಮಿಸಿ 3 ವರ್ಷದಿಂದ ಬೈತಾ ಇದ್ದೀನಲ್ಲ, ಯಾಕೆ ಸಡನ್ನಾಗಿ ಅವರ CK ರಾಮಮೂರ್ತಿಯವರು, ನನಗೆ ಗೊತ್ತಿಲ್ಲ, ಅವರು ಶಾಸಕರಷ್ಟೇ, ಯಾವ ಕ್ಷೇತ್ರ ಅಂತ ಗೊತ್ತಿಲ್ಲ. ನೆನ್ನೆ ಗೂಗಲ್ ಮಾಡಿ ನೋಡಿದೆ. ಮೋಸ್ಟ್ಲಿ ಹಂಗೆ ಜನಕ್ಕೆ ಹೆಸರೇ ಗೊತ್ತಿಲ್ಲದೆ ಇರೋ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ವಿಶೇಷವಾಗಿ BJP ಅವರು ಈ ಪರಿಶ್ರಮ ಅಕಾಡೆಮಿ ಬಗ್ಗೆ, ಪರಿಶ್ರಮ PU ಕಾಲೇಜ್ಗೆ ಪರ್ಮಿಷನ್ ಇದೆಯಾ ಇಲ್ಲ, ಒಂಥರ ವೈಯಕ್ತಿಕವಾಗಿ ನಿಮ್ಮರಿಗೆ ಇದು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಏನು ಹೇಳಿದ್ರು? ಎಸ್ ಸರ್, ನಾನು ರಾಜ್ಯದ ಜನತೆನ, ಎಲ್ಲ ರಾಜ್ಯದ ಪೋಷಕರನ್ನ, ವಿದ್ಯಾರ್ಥಿಗಳನ್ನ ಅವ್ರಿಗೆ ಮಾಹಿತಿ ಕೊಡ್ತೀನಿ. ವಿದ್ಯಾರ್ಥಿಗಳ ನಂಬಿಕೆ ಮೇಲೆ ನಾನು ಸಾಮ್ರಾಜ್ಯ ಕಟ್ಟಿರೋದು. ಪರಿಶ್ರಮ ನೀಟ್ ಅಕಾಡೆಮಿ ಅಂದರೆ ಏನು? ನೀಟ್ ಕೋಚಿಂಗ್ ಕೊಡೋದು. ನೀಟ್ ಕೋಚಿಂಗ್ ಅಂದರೆ 2nd PUC ಮುಗಿಸಿರೋ ಮಕ್ಕಳು ಮೆಡಿಕಲ್ ಸೀಟ್ ಆಗದೇ ಇದ್ದಾಗ 1 ವರ್ಷ ವೇಸ್ಟ್ ಮಾಡಿಕೊಂಡು UPSC KPSC ಥರ ಬೆಂಗಳೂರಿಗೆ ಬಂದು ಕೂತು ಪ್ರಿಪೇರ್ ಆಗ್ತಾರೆ. ಅದು ನೀಟ್ ಕೋಚಿಂಗ್. ಅವ್ರು ಯಾವುದೇ ಅಧಿಕೃತವಾಗಿ ಕಾಲೇಜಿಗೆ ಜಾಯ್ನ್ ಆಗಲ್ಲ, ಜಸ್ಟ್ ನಮ್ಮಲ್ಲಿ ಬಂದು ಕೋಚಿಂಗಿಗೆ ಸೇರ್ತಾರೆ. ನಾವು ಕೋಚಿಂಗಿಗೆ ಫೀಸ್ ತೊಗೊತೀವಿ. ಅದಕ್ಕೆ ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಕಟ್ಟಿದ್ದೀನಿ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ತೊಗೊಳ್ಳೋ ಫೀಸ್ಗೆ 18% GST ಕಟ್ತೀನಿ, 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಪ್ರತಿ ಮಕ್ಕಳ ಡೀಟೇಲ್ಸ್ನು ಸರ್ಕಾರಕ್ಕೆ ಸಲ್ಲಿಸ್ತೀನಿ. ಕೋಚಿಂಗ್ ಸೆಂಟರ್ ಪರ್ಮಿಷನ್ಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಿಂದ ತೊಗೊಂಡಿದ್ದೀನಿ. 14-15 PG ಬಿಲ್ಡಿಂಗ್ಸ್ ತೊಗೊಂಡಿದ್ದೀನಿ. ಮಕ್ಕಳು PGಯಲ್ಲಿರ್ತಾರೆ, ಕೋಚಿಂಗ್ ಬಂದು ತೊಗೊತಾರೆ. ಅದಕ್ಕೆ ಬೇಸಿಕ್ ಇದು ಪರ್ಮಿಷನ್ ಇದ್ದರೆ ಸಾಕು. ನಮ್ಮ ಹತ್ರ ಇರೋ ಸ್ಟೂಡೆಂಟ್ಸ್ 80% ಈ ಥರ UPSC KPSC ಥರ ಧಾರವಾಡಲ್ಲಿ ಕೋಚಿಂಗ್ ಬಂದಿರೋ ಮಕ್ಕಳು. ಇನ್ನು PU ಕಾಲೇಜಿಗೆ ಬಂದರೆ ನಾವು ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ. ಇದು ಮೊದಲನೇ ಬ್ಯಾಚು, 293 ಜನ ಇದ್ದಾರೆ. ಪರಿಶ್ರಮ PU ಕಾಲೇಜ್ ಮರಿಯಪ್ಪನಪಾಳ್ಯ ಈ ಕ್ಯಾಂಪಸ್ಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಪರ್ಮಿಷನ್ ಕೊಟ್ಟಿದೆ. ನಮ್ಮ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಖಂಡಿತವಾಗೂ ಟಾಪ್ 10ಅಲ್ಲಿ 4-5 ರ್ಯಾಂಕ್ ಕೊಡಿತೀವಿ. ಏಪ್ರಿಲ್ 7 ಎಕ್ಸಾಮ್ ಇದೆ. ಈಗ ನನ್ನ ಜೊತೆ ಫೈಟಿಗೆ ಬನ್ನಿ ಅಂದರೆ ಫೈಟಿಗೆ ಬರೋ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲ. ಸ್ವಾಮಿ, IT ನಿಮ್ಮ ಕೈಯಲ್ಲಿದೆ ಅಲ್ವಾ, ಕಳಿಸ್ರಿ. EDನ ಕಳಿಸ್ರಿ. CBI ಎನ್ಕ್ವೈರಿ ಹಾಕ್ಸಿರಿ ನನ್ನ ಮೇಲೆ. ನನ್ನ ಸಂಸ್ಥೆ ಬೋಗಸ್ ಆಗಿದ್ದಿದ್ರೆ, ನಾನು ಪರ್ಮಿಷನ್ ತೊಗೊಳ್ಳದೆ ಮಾಡಿದಿದ್ರೆ CBI ಎನ್ಕ್ವೈರಿ ಹಾಕ್ಸಿ. ನಿಮಗೆ ದಮ್ಮು ತಾಕತ್ತಿದ್ರೆ, ನಿಮ್ಮ ಕರ್ನಾಟಕ BJPಗೆ ನಾನು ಥ್ರೆಟ್ ಅಲ್ವಾ? ಬರೀರಿ, ಮೋದಿಯವ್ರಿಗೆ ಹೇಳ್ರಿ. ಮತ್ತು ಗೋಧಿ ಮೀಡಿಯಾಗಳಿಗೂ ಹೇಳ್ತೀನಿ, ತಮ್ಮ CBI ಬಿಡಿಸ್ರೋ, ED IT ಬಿಡಿಸಿ. ಅದೇನಿದೆ ಸುಮ್ಮನೆ ಬೇಸ್ಲೆಸ್. ನಾನು ಇನ್ನೂ ರಿಕ್ವೆಸ್ಟ್ ಮಾಡಿದೆ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ.